ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಶಾಸಕರು ಸಚಿವರು ಯಾರು ಕೂಡ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಯಾವುದೇ ರೀತಿಯ ಹೇಳಿಕೆಗಳು ಪಕ್ಷಕ್ಕೆ ಸಂಬಂಧಪಟ್ಟಂತೆ ಕೊಡಬಾರದು ಅಂತ ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ರು ಕೂಡ ಇನ್ನು ಬನ ಪಾಲಿಟಿಕ್ಸ್ ಕಾಂಗ್ರೆಸ್ ಪಾಳೆಯದಲ್ಲಿ ನಿಂತಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಅಲ್ಲಿಗೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ನಾಯಕರು. ಸಿಎಂ ಡಿಸಿಎಂ ಬಣದ ನಡುವೆ ಪಟ್ಟದ ಮಾತು ಮತ್ತೊಮ್ಮೆ ಕೇಳೋದಕ್ಕೆ ಸಿಗ್ತಾ ಇದೆ ಬಹಿರಂಗವಾಗಿ. ಸಚಿವರು ಹೇಳಿದಂತೆ ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಆಗುತ್ತಾ ಕಾಂಗ್ರೆಸ್ನಲ್ಲಿ? ಸಿಎಂ ಬಣದ ಹೇಳಿಕೆಗೆ ಡಿಕೆ ಶಿವಕುಮಾರ್ ಬಣ ಈಗ ವಿರೋಧ ವ್ಯಕ್ತಪಡಿಸ್ತಾ ಇದೆ. ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸದ್ಯಕ್ಕೆ, ಮುಂದೆ ಡಿಕೆ ಶಿವಕುಮಾರೇ ಸಿಎಂ ಆಗೇ ಆಗ್ತಾರೆ ಅಂತ ಅವರ ಬಣ ಮತ್ತೊಮ್ಮೆ ಇದೇ ವಿಚಾರ ಪ್ರಸ್ತಾಪ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗುವುದು 100ಕ್ಕೆ 100 ಸತ್ಯ. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಉದಯ್ ಕದಲೂರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಸಚಿವ ಕೆಎನ್ ರಾಜಣ್ಣ, ಸಚಿವ ಸತೀಶ್ ಜಾರಕಿಹೊಳಿ ಅವರು ನವೆಂಬರ್ ಅಥವಾ ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಪಾಳೆಯದಲ್ಲಿ ಅಂತ ಹೇಳಿದ್ರು. ಮೋಸ್ಟ್ಲಿ ಅವರ ಉದ್ದೇಶ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಂಪುಟ ಸರ್ಜರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರಬಹುದು. ಆದರೆ ಈಗ ಡಿಕೆ ಶಿವಕುಮಾರ್ ಅವರ ಬಣದ ವಾದನೇ ಬೇರೆ ಇದೆ. ಹೌದು, ಬದಲಾವಣೆ ಆದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋ ನಿಟ್ಟಿನಲ್ಲಿ ಬದಲಾವಣೆಗಳಾಗಬಹುದು, ಅದನ್ನ ಬಿಟ್ರೆ ಬೇರೆ ರೀತಿಯ ಬದಲಾವಣೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಆಗಲ್ಲ ಅಂತ. ಹಾಗಾಗಿ ಮತ್ತೊಮ್ಮೆ ಈ ಕುರ್ಚಿ ಗುದ್ದಾಟದ ವಿಚಾರ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರ. ಸ್ವತಃ ಶಾಸಕರು ಸಚಿವರಾದಿಯಾಗಿ ಎಲ್ಲರೂ ಕೂಡ ಬಹಿರಂಗಪಡಿಸಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಪಾಳೆಯಕ್ಕೆ 2 ವರ್ಷ ತುಂಬಿರುವಂತಹ ಖುಷಿ ಅಂತೂ ಕಾಣಿಸ್ತಾ ಇಲ್ಲ. ಮತ್ತೊಮ್ಮೆ ಈಗ ಖುಷಿಯಲ್ಲಿರಬೇಕಾದಂತಹ ಕಾಂಗ್ರೆಸ್ ನಾಯಕರು ಈ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿದೆಯಾ? ಈ ಸೆಪ್ಟೆಂಬರ್ ನವೆಂಬರ್ನಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಬದಲಾವಣೆಗಳಾಗತ್ತಾ? ಆ ಬದಲಾವಣೆ ಜಸ್ಟ್ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಸಂಬಂಧಪಟ್ಟಂತೆ ಇರುತ್ತಾ ಅಥವಾ ಸಿಎಂ ಅವರೇ ಬದಲಾವಣೆ ಆಗ್ಬಿಡ್ತಾರಾ? ಇಂಥ ಕುತೂಹಲಕ್ಕೆ ಶಾಸಕರು ಸಚಿವರ ಹೇಳಿಕೆಗಳು ಸಾಕ್ಷಿಯಾಗ್ತಾ ಇದೆ. ಕದಲೂರು ಉದಯ್ ಅವರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ದುರ್ಗೇಶ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಮಂಡ್ಯದ KRSನಲ್ಲಿ ಇದೇ ಮೊದಲ ಬಾರಿಗೆ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ ಜೊತೆ ಉದಯ್ ಕದಲೂರು ಸರ್ ಇದ್ದಾರೆ. ಸರ್, ಇವತ್ತು ವಿನೂತನವಾದಂಥ ಕಾರ್ಯಕ್ರಮ ಆಗ್ತಾ ಇದೆ. ಇದಕ್ಕೆ ಕೆಲವಷ್ಟು ರೈತರು ವಿರೋಧ ಮಾಡ್ತಿದ್ದಾರೆ, ಆದರೂ ಕೂಡ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತ DCM ಅವರು ಹೇಳಿದ್ದಾರೆ. ರೈತರು ಎಲ್ಲರೂ ವಿರೋಧ ಮಾಡಲ್ಲ, ಕೆಲವು ಜನ ಇರ್ತಾರೆ ವಿರೋಧ ಮಾಡಬೇಕು ಅಥವಾ ಸ್ಟ್ರೈಕ್ ಮಾಡಬೇಕು ಅನ್ನುವಂಥ ಕೆಲವರು ಇರ್ತಾರೆ. ಅವ್ರಿಗೆ ಪಾಪ ಆಳವಾಗಿ ಹೋಗಿ ಯೋಚನೆ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ. ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತದೆ. ಮತ್ತು ನಾವು ಒಂದು ಏನಂದರೆ KRS ಭಾಗದಲ್ಲಿ ಏನು ಭತ್ತ ಬೆಳೆಯೋಕ್ಕೆ ಕಬ್ಬು ಹಾಕೋಕ್ಕೆ ಇಷ್ಟಕ್ಕೆ ಸೀಮಿತವಾಗಿ ಇದ್ದುಬಿಟ್ಟಿದ್ದೀವಿ. ನಮ್ಮ ರೈತರ ಕುಟುಂಬದವರು ಎಲ್ಲರೂ ಬೆಳಿಬೇಕಲ್ಲ, ಹತ್ತಾರು ರೀತಿ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗ್ತವೆ, ಸಾವಿರಾರು ಜನರಿಗೆ ಕೆಲಸ ಸಿಗ್ತದೆ. ಆಗೋದ್ರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದೆ, ಭಾಳಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತವೆ. ಸರ್, KRS ಡ್ಯಾಮ್ಗೆ ಏನಾದರೂ ಆತಂಕ ಆಗುತ್ತಾ ಅಂತ ಸಾಕಷ್ಟು ಧ್ವನಿವರ್ಧಕ ಬಳಕೆ ಮಾಡ್ತಾರೆ, ಇಂಥ ಆರೋಪಗಳು ಮಾಡ್ತಾರೆ. ಧ್ವನಿವರ್ಧಕ ಏನು ಆ ಥರ ಏನು ಅಲ್ಲೇನು DJ ಹಾಕಲ್ಲ. ಪೂಜೆ ಆರತಿ ಮಾಡುವಾಗ ಸಣ್ಣದಾಗಿ ಒಂದು ಶ್ಲೋಕ ಗೀಕ ಬರ್ತವೆ. ಅದರಿಂದೇನು ಡ್ಯಾಮೇಜ್ಗೆ ಆ ವಾಲಿಗೆ ಡ್ಯಾಮೇಜ್ಗೆ ಅಲ್ಲಿವರೆಗೆ ಸೌಂಡ್ ಹೋಗ್ತದೆ ಅನ್ನೋದೆಲ್ಲ ಸುಳ್ಳು. ಆ ಥರದ್ದೆಲ್ಲ ಕೆಲವರೇನೋ ಮಾಡ್ಕೊತಿರ್ಬೋದು ಬೇಕಂತ, ಅಂಥದ್ದೇನು ಪ್ರಶ್ನೆ ಇಲ್ಲ. ಸರ್, HD ಕುಮಾರಸ್ವಾಮಿ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೊದಲು ಡಿಸ್ನಿಲ್ಯಾಂಡ್ ಮಾಡಬೇಕು ಅನ್ನೋ ಪ್ರಸ್ತಾಪ ಅವ್ರದ್ದೇ ಇತ್ತು. ಹಂಗೆ ರೀ, ಅವರಿದ್ದಾಗ ಅವ್ರು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಈಗ ಅವ್ರು ವಿರೋಧ ಪಕ್ಷದಲ್ಲಿರೋದ್ರಿಂದ ವಿರೋಧ ಮಾಡಲೇಬೇಕು, ವಿರೋಧ ಮಾಡ್ತೀವಿ ಅನ್ನೋದೇ ಅವ್ರ ಒಂದು ಅಜೆಂಡಾ. ರಾಜಕೀಯವಾಗಿ ಮಾಡ್ತಿದ್ದಾರೆ ಅಂತ. ರಾಜಕೀಯವಾಗಿ ಮಾಡೋದು 100%. ಸರ್, ಇವತ್ತು ಶಾಸಕರ ಅಸಮಾಧಾನ ಕೇಳಿ ಬರ್ತಿದೆ. ಅನುದಾನ ವಿಚಾರ ತಾರತಮ್ಯ ಯಾವುದು ಅಸಮಾಧಾನ ಇಲ್ಲ, ನಮಗೆಲ್ಲ ಸಫಿಷಿಯೆಂಟಾಗಿ ಕೆಲಸ ಆಗ್ತದೆ. ಯಾರ್ದೋ ತಡ ಆಗಿರ್ಬೋದು, ಅವ್ರೇನೋ ಬೇಸರ ಕೇಳಬೇಕು, ಬಂದು ಇಲ್ಲಿ ಫಾಲೋಅಪ್ ಮಾಡಿದ್ರೆ ಕೆಲಸ ಆಯ್ತದೆ. ನಾವು ಬಂದು ತಿರುಗ್ತಾ ಇದೀವಲ್ಲ ಕಚೇರಿ. ನಿಮಗೆ ಯಾವ ಥರ ಅನುದಾನ ಸಿಗ್ತಿದೆ ಸರ್? ಅನುದಾನ ವಿಚಾರದಲ್ಲಿ ಸರ್ ನಿಮಗೆ ಸಫಿಷಿಯೆಂಟಾಗಿ ಸಿಗ್ತದೆ. ಸರ್, ಬಾಲಕೃಷ್ಣ ಅವರು ಒಂದು ಮಾತು ಹೇಳಿದ್ರು, DCM DK ಶಿವಕುಮಾರ್ ಅವರಿಗೆ ಚೆನ್ನಾಗಿದ್ರೆ ಅನುದಾನ ಸಿಗುತ್ತೆ ಅಂತ. ಏನಿಲ್ಲ, ಎಲ್ಲ ಕಡೆ ಕೊಡ್ತಿದ್ದಾರೆ, ಏನು ತೊಂದರೆ ಇಲ್ಲ.
ಸರ್ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ಬೇಕು ಕೂಗಿಳಿ ಬರ್ತಾ ಇದೆ. ರಾಜನ್ ಅವರು ಇವತ್ತು ಹೇಳ್ತಾರೆ ನವೆಂಬರಲ್ಲಿ ಸೆಪ್ಟೆಂಬರಲ್ಲಿ ಬದಲಾವಣೆ ಆಗುತ್ತೆ. ಈಗ ಅದ್ರ ವಿಚಾರಗಳು ಬಿಟ್ರಪ್ಪ, CM ವಿಚಾರ ಎಲ್ಲ ಈಗ ಇದಾರೆ. CM ಭದ್ರವಾಗಿ ಆ ವಿಚಾರ ಬಂದಾಗ ಹೈಕಮಾಂಡ್ ಚರ್ಚೆ ಮಾಡ್ತಾರೆ. ನಾವು ಅದ್ರ ಬಗ್ಗೆ ಎಲ್ಲ ರಿಯಾಕ್ಷನ್ ಮಾಡಲ್ಲ. ಇವತ್ತು CM ಸಿದ್ದರಾಮಯ್ಯನವರು ಬಳಿಕ ದಲಿತ CM ಕೂಗಿಳಿ ಬರ್ತಾ ಇದೆ. ನಾನೇ CM ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಸರ್? ಈಗ ಮುಂದಿನ ಪವರ್ ಶೇರಿಂಗ್ ವಿಚಾರ ಒಂದ್ ಕಡೆ ಆದ್ರೆ ಯಾರೋ ಹೇಳ್ಕೊಂಡ್ರೆ ಅದಾಗಲ್ಲ. ಇಲ್ಲಿ ಪಾರ್ಟಿ ಇದೆ, ಹೈಕಮಾಂಡ್ ಇದೆ, ಎಲ್ಲ ಅವ್ರವ್ರು ತೀರ್ಮಾನ ಮಾಡ್ತಾರೆ ದೊಡ್ಡವರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಭವಿಷ್ಯ ಇದೆ ಅಂತ 100ಕ್ಕೆ 100 ಇದೆ. ಇದಿಷ್ಟು ಶಾಸಕ ಉದಯ್ ಕದಲೂರ್ ಅವರ ಮಾತು. ಡಿ ಕೆ ಶಿವಕುಮಾರ್ ಅವರಿಗೆ 100ಕ್ಕೆ 100ರಷ್ಟು CM ಆಗುವಂತಹ ಭವಿಷ್ಯ ಇದೆ. ಮುಂದಿನ ದಿನದಲ್ಲಿ CM ಆಗ್ತಾರೆ. ಇದನ್ನು ತೀರ್ಮಾನ ಮಾಡೋದು ಹೈಕಮಾಂಡ್ ಅನ್ನುವ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.